Good morning, student. So today we are going to start with a new topic called problems on probability areas. ಅಂದ್ರೆ probability ನಲ್ಲಿ actually sum of areas ಹೊಸದಾಗಿ ಹೊಸ ಟಾಪಿಕ್ಸ್ ಗಳನ್ನ ನೋಡುವಾಗ ಇಲ್ಲಿ ಸೊ ಈ ಪ್ರಾಬ್ಲಮ್ಸ್ ನ ಫೋಕಸ್ ಮಾಡ್ತಾ ಹೋಗೋಣ. A and B are two events ಅಂದ್ರೆ ಎರಡು ಇವೆಂಟ್ಸ್ ಗಳಿದೆ with the probability of P of A is equal to 1 by 2 ಅಂತ ಹೇಳ್ತಾರೆ. P of B is equal to 1 by 3 and P of A intersection B. So what is the meaning of intersection ಅಂತ ಈ ತರ ಸಿಂಬಲ್ intersection ಅಂತೀವಿ. ಅಂದ್ರೆ if the all the elements which means what A and B ಎರಡರಲ್ಲೂ ಇರುವಂತದನ್ನ ನಾವು ಏನಂತೀವಿ ಅದನ್ನ ಇಂಟರ್ಸೆಕ್ಷನ್ ಅಂತ ಕರಿತಾ ಹೋಗ್ತೀವಿ. ಅದನ್ನ ನೀವು ಸೆಟ್ ಥಿಯರಿನೆಲ್ಲ ಕರಿತಾ ಹೋಗ್ತೇವೆ. ಸೊ ಬಟ್ ನಿಮಗೆ ಆ ಟಾಪಿಕ್ ಇಲ್ದಲ್ಲ ಇರೋದ್ರಿಂದ ಈ ಒಂದು ಕಾನ್ಸೆಪ್ಟ್ ನ ಸಿಂಪಲ್ ಆಗಿ ನೋಡ್ಕೊಳ್ಳಿ. ಸೊ ಇದಕ್ಕೆ ಏನ್ ಹೇಳಿದ್ದಾರೆ, ಎ ಇಂಟರ್ಸೆಕ್ಷನ್ ಬಿ ಅಂತಂದ್ರೆ 1/4 ಅಂತ ಇದೆ. ಸೊ ಕ್ವಶನ್ಸ್ ಏನೇನು ನೋಡಿ, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಮೊದಲನೇದು ಮಾಡ್ತಾ ಈಗ ಇದರಲ್ಲಿ ಯಾವ್ದಕ್ಕೆ ಏನೆಲ್ಲ ಫಾರ್ಮುಲಾಸ್ ಗಳು ಬರುತ್ತೆ ಸೊ ನೋಡ್ತಾ ಹೋಗೋಣ. ನೋಡಿ ಮೊದಲನೇದಕ್ಕೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂತಂದ್ರೆ ನಿಮಗೆ ಆಕ್ಚುಲಿ ನಾನು ಥಿಯರಿನಲ್ಲಿ ಹೇಳಿದ್ದೀನಿ ನಿಮಗೆ. ಅದನ್ನ ನೋಡುವಾಗ ನಾವಿಲ್ಲಿಗೆ ಪಿ ಆಫ್ ಎ ಇಂಟು ಪಿ ಆಫ್ ಬಿ ಏನ್ ಬರ್ತೀವಿ, ಸೊ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ನೋಡಿದ್ರೆ ಅಲ್ಲಿಗೆ ಏನ್ ಬರ್ತಾರೆ, ಪಿ ಆಫ್ ಎ ಪ್ಲಸ್ ಪ್ಲಸ್ ಬರ್ತಿಲ್ಲಿಗೆ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಫಾರ್ಮುಲಾ ಆಕ್ಚುಲಿ ನೀವು ಬರ್ಕೊಂಡಿದ್ದೀರಿ ನೋಡಿ. ಪಿ ಆಫ್ ಎ ಎಷ್ಟಿದೆ 1/2 ಪ್ಲಸ್ ಪಿ ಆಫ್ ಬಿ ಎಷ್ಟಿದೆ 1/3 ಮೈನಸ್ ಇದೆ ನೋಡಿ ಇಲ್ಲಿ ತಗೊಂಡಿದ್ದೀನಿ. ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಎಷ್ಟಿದೆ 1/4. ಯಾವಾಗ್ಲೂ ನೋಡಿ ನಮ್ಗೆ ಈ ತರ ಪ್ಲಸ್ ಮೈನಸ್ ಅಥವಾ ಬರೀ ಪ್ಲಸ್ ಇರ್ಬೋದು ಓನ್ಲಿ ಮೈನಸ್ ಇರ್ಬೋದು, ಅವಾಗ ನಾವು LCM ಗಳನ್ನು ತಗೊಳ್ಬೇಕಾಗ್ತದೆ. ಸೊ ಹೇಗೆ ಅಂತಂದ್ರೆ ನೋಡಿ 2, 3, 4 LCM ತಗೊಳ್ಳಿ. 2, 3, 4 ಈಗ ಎರಡರಿಂದ ಹೋಗುತ್ತಲ್ವಾ ನೋಡಿ. 2 1s 3 ಹೋಗಲ್ಲ, ಹಾಗೆ ಬರ್ಕೊಳ್ಳಿ. 2 2s ಬರ್ಕೊಂಡೆ. 3 1s 2 ಹೋಗಲ್ಲ, ಮತ್ತೆ ಅಗೇನ್ 2 ಏನ್ ಬರ್ತಲ್ಲಿಗೆ 2 ಇಂಟು 3 ಇಂಟು 2 ಸರಿ ವಾಟ್ 6 12 ಬಂತು. ಸೊ ಅಲ್ಲಿಗೆ ಏನಾಯ್ತು, LCM ಎಷ್ಟು ಬರ್ತಲ್ಲಿಗೆ, ಸೊ 12 ಬರ್ತಾ ಹೋಗ್ತದೆ. LCM ಎಷ್ಟು ಬರುತ್ತೆ, ಸೊ 12 ಬಂದಿದೆ ಅಂತಂದ್ರೆ ಈಗ ನೋಡಿ. ಸೊ ಇದನ್ನ ನ್ಯೂಮರೇಟರ್ ಅಂತೀವಿ, ಇದನ್ನ ಡಿನಾಮಿನೇಟರ್ ಅಂತ ಕಟ್ತಾ ಹೋಗ್ತೀವಿ ನಾವು. ಹಿಂಗೆ ಬರ್ತೀಯಾ. ಸೊ 2 ಇಂದ ಎಷ್ಟು ಮಲ್ಟಿಪ್ಲೈ ಮಾಡಿದ್ರೆ 12 ಬರುತ್ತೆ. 2 6 12 6 ಬಂತಲ್ವಾ ನೋಡಿ. 2 ಇಂಟು 6 12 ಇಲ್ಲಿ 6 ಬಂತಲ್ಲ. ಈ 6 ನ ಈ ನ್ಯೂಮರೇಟರ್ ಜೊತೆಗೆ ಮಲ್ಟಿಪ್ಲೈ ಮಾಡಿ. 6 ಇಂಟು 1 6 ಪ್ಲಸ್ ಇದೆಯಲ್ಲ ಅದನ್ನೇ ಬರ್ಕೊಳ್ಳಿ. ಇದೇ ರೀತಿ ಅದನ್ನೇ ನೋಡಿ. 3 ಇಂದ ಎಷ್ಟು ಮಲ್ಟಿಪ್ಲೈ ಮಾಡ್ತದೆ ಆಗುತ್ತೆ, ಇಲ್ಲಿ 12 ಬರುತ್ತೆ. 3 4s 4 ಬಂತಲ್ವಾ. 4 ಇಂಟು 1 4 ಇಲ್ಲಿ ಮೈನಸ್ ಇದೆ, ಮೈನಸ್ ಬರ್ಕೊಳ್ಳಿ. ದೆನ್ 4 3s 12 4 3s 3 ಬಂತಲ್ಲ ಅಲ್ಲಿ. ಆ 3 ಇಂದ ಇಲ್ಲಿ ನ್ಯೂಮರೇಟರ್ 1 ಇರೋದ ನೋಡಿ. 3 1s 3 6 ಪ್ಲಸ್ 4 10 10 ಮೈನಸ್ 3 ಅಂದ್ರೆ 7/12 ಬರ್ತಾ ಹೋಗ್ತದೆ. ಎಷ್ಟು ಬಂತ ಅಲ್ಲಿಗೆ 7/12. 7/12 ಅಂದ್ರೆ ಆನ್ಸರ್ ಏನ್ ಬರುತ್ತೆ, ಸರಿ 7/12 ಅಂತಂದ್ರೆ 0.5833 ಅಂತ ಬರುತ್ತೆ. ಆರ್ 58.33 ಬರುತ್ತೆ ನೋಡಿ. ಆರ್ 58.33 ಆನ್ಸರ್ ಬರ್ತಾ ಹೋಗ್ತದೆ. ಸೊ ಇದು ಮಾಡೋ ರೀತಿ LCM ಗಳನ್ನ ತಕೊಂಡು ನಾವು ಹೀಗೆ ಮಾಡುವಂತದ್ದು ನಾವು ಗೊತ್ತಿದೆ ಈಗ. ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ ನಮಗೆ. ನೆಕ್ಸ್ಟ್ ಬನ್ನಿ. ಓಕೆ, ಸೊ ಎರಡನೇದು ಏನಿದೆ, ಎರಡನೇದು ಆಕ್ಚುಲಿ ಈಗ ಪಿ ಆಫ್ ಎ ಡ್ಯಾಶ್. ಪಿ ಆಫ್ ಎ ಡ್ಯಾಶ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಎ ಡ್ಯಾಶ್ ವಿಚ್ ಮೀನ್ಸ್ ವಾಟ್ ನೆಗೆಟಿವ್ ಅಂತ ಆಕ್ಚುಲಿ ಆಗ್ತದೆ. ದಟ್ ಇಸ್ ವಾಟ್ ಮೈನಸ್ ಅಂತ. ಅಲ್ಲಿಗೆ ನಾವು ಏನ್ ಫಾರ್ಮುಲಾ ಬರ್ಕೊಳ್ತೀವಿ ಅಂದ್ರೆ ಇದಕ್ಕೆ 1 ಮೈನಸ್ ಪಿ ಆಫ್ ಎ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಸಿಂಪಲ್ ಆಗಿದೆ. ಪಿ ಆಫ್ ಎ ಡ್ಯಾಶ್ ಅಂತಂದ್ರೆ 1 ಮೈನಸ್ ಪಿ ಆಫ್ ಎ ಅಂತ ನಾವು ತಗೊಳ್ತೇವೆ. ಫಾರ್ಮುಲಾ ಬರ್ಕೋಬೇಕು ನಾವೇನೆ. ಸೊ ಇಲ್ಲಿ 1 ಪಿ ಆಫ್ ಎ ಎಷ್ಟಿದೆ ಇಲ್ಲಿಗೆ 1/2 ಹೌದಲ್ವಾ, 1/2 ಇದೆ. ಸೊ ಈಗ ನೋಡಿ ಇಲ್ಲಿ ಏನು ಇಲ್ಲ ಅಂತಂದ್ರೆ 1 ಅಂತ ತಗೊಳ್ತೀವಿ ನಾವು. ಇಲ್ಲಿ ಏನು ಇಲ್ಲ ಅಂತಂದ್ರೆ ಸೊ 1 ಅಂತ ಬರ್ಕೊಳ್ತೀವಿ. ಆಗ ನಾವ್ ಏನ್ ಮಾಡ್ಬೇಕು ಅಂದ್ರೆ 1 2 LCM ತಗೊಂಡ್ರೆ ಏನ್ ಬರುತ್ತೆ ಅಲ್ಲಿಗೆ, ಸೊ 2ನೇ ಬರುತ್ತೆ. ಸೊ ಅಲ್ಲಿಗೆ 2 1s 2 LCM ಎಷ್ಟು 2 ಬಂತು ನೋಡಿ. ಇಲ್ಲಿ 1 ಇದೆಯಾ, 1 2s 2 ಈ 2 ಇದೆಯಲ್ಲ ಇಲ್ಲಿಗೆ 2 ಬಂತಲ್ಲ. ಈ 2 ಇಂದ ಇದು 1 ಮಲ್ಟಿಪ್ಲೈ ನೋಡ್ರೆ 2 ದೆನ್ ಹಿಯರ್ ವಾಟ್ ಮೈನಸ್ 2 1s 2 1 ಬಂತಲ್ಲ. 1 ಇಂಟು 1 1 ಅಲ್ಲಿಗೆ ಏನಾಯ್ತು 1/2 ಅಲ್ಲಿಗೆ ಏನ್ ಬರುತ್ತೆ ಅಲ್ಲಿಗೆ 0.5 ಬರುತ್ತೆ. ಆರ್
50% ಬರುತ್ತೆ ನೋಡ್ಕೊಳ್ಳಿ ಅಲ್ಲ 1/2 ಅಂತಂದ್ರೆ 2/1 ಅಂದ್ರೆ 50.5 ಬರ್ತಾ ಹೋಗ್ತದೆ. ಸೊ ಇದನ್ನ ಹೀಗೆ ಮಾಡೋದು. ಸೊ ನೆಕ್ಸ್ಟ್ ಥರ್ಡ್ ಒನ್ ನೋಡುವಾಗ ನಾವಿಗೆ ಸೇಮ್ ಏನಿದೆ ಓಕೆ. ಥರ್ಡ್ ಒನ್ ಏನಿದೆ ಪಿ ಆಫ್ ಬಿ ಡ್ಯಾಶ್ ಅಂದ್ರೆ ಒನ್ ಮೈನಸ್ ಪಿ ಆಫ್ ಬಿ. ಸೊ ನಿಮ್ಗೆ ಗೊತ್ತಿರೋದು 1 ಮೈನಸ್ ಪಿ ಆಫ್ ಬಿ ಅಂದ್ರೆ ಎಷ್ಟಿದೆ 1/3 ಅಂದ್ರೆ ಈ ಎಲ್ ಸಿ ಎಂ ಎಷ್ಟು ಬರುತ್ತೆ ಅಲ್ಲಿಗೆ ನೋಡಿ, ಏನಿಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ ಅಲ್ಲಿಗೆ ಎಲ್ ಸಿ ಎಂ 3 ಬರುತ್ತೆ, ಮತ್ತೆ ಏನ್ ಮಾಡೋ ಅವಶ್ಯಕತೆ ಇಲ್ಲ ಅನ್ಕೊಂಡಿದ್ದೀನಿ ನಾನು. ಸೊ 1 3s 3, 3 into 1 3 ಮೈನಸ್ 3 1s 1 into 1 1 2/3 ಅದಾದ್ರೆ 2/3 ಅಂದ್ರೆ ಆನ್ಸರ್ ಅಷ್ಟೇ 67 ಬರುತ್ತೆ ನೋಡಿ, 0.67 ಬರುತ್ತೆ 2/3. ಎಸ್ ಅಲ್ಲಿಗೆ ಏನಾಗುತ್ತೆ 0.66 ಅಂತ ಬಂದ್ರೆ 0.67 ಆಗುತ್ತೆ ಆರ್ 67 ಬರ್ಕೊಳ್ಬಹುದು, ನಾಟ್ ಎನ್ ಇಶ್ಯೂ. ಗೊತ್ತಾಗ್ತಿದ್ಯಾ? ಸೊ ಈ ರೀತಿ ಮಾಡುವಂತದ್ದಾಗ್ತದೆ. ಸೊ ನೆಕ್ಸ್ಟ್ ನಾವು ಬಂದ್ರೆ ಎಷ್ಟಿದೆ ಫೋರ್ತ್ ಒನ್ ಏನಿದೆ ನಮಗೆ ಇಲ್ಲಿಗೆ ಪಿ ಆಫ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್. 4ನೇದು ನೋಡಿ ಇಲ್ಲಿಗೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತ ಇದೆ. ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂದ್ರೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಇಂಟು ಪಿ ಆಫ್ ಬಿ ಇಂಟರ್ಸೆಕ್ಷನ್ ಅಂತ ಬರುತ್ತೆ. ಹಿಂಗೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಪಿ ಆಫ್ ಬಿ ಇಂಟರ್ಸೆಕ್ಷನ್ ಬರ್ತಾ ಹೋಗ್ತದೆ. ಪಿ ಆಫ್ ಎ ಇಂಟರ್ಸೆಕ್ಷನ್ ಆನ್ಸರ್ ಆಕ್ಚುಲಿ ನಿಮಗೆ ಬಂದಿರೋದ್ರಿಂದ ಮತ್ತೆ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಪಿ ಆಫ್ ಎ ಆನ್ಸರ್ ಎಷ್ಟು ಇದೆ ಆಕ್ಚುಲಿ 1/2 ಫಾರ್ಮ್ ನೋಡಿ, 1/2 ಇಂಟು ಪಿ ಆಫ್ ಬಿ ಡ್ಯಾಶ್ ಎಷ್ಟಿದೆ 2/3 ಇದೆ, 2/3 ಇದೆ. ಓಕೆನಾ? 2 ಕ್ಯಾನ್ಸಲ್ ಆಗುತ್ತೆ 1/3 ಬರುತ್ತೆ. ಸರಿನಾ? ಸೊ ಅಲ್ಲಿಗೆ 1/3 ಅಂತಂದ್ರೆ 0.333 ಬರುತ್ತೆ. ಅಲ್ಲಿಗೆ 33% ಬರುತ್ತೆ ಇಂಟು 100 ಅಂದ್ರೆ ಎಷ್ಟು ಅಲ್ಲಿಗೆ 33.33% ಬರ್ತಾ ಹೋಗ್ತದೆ. ಗೊತ್ತಾಗ್ತಿದ್ಯಾ? ಸೊ ಇದನ್ನ ಈ ರೀತಿ ನೋಡಿ ಪಿ ಆಫ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತಂದ್ರೆ ಇಸ್ ಈಕ್ವಲ್ ಟು ಪಿ ಆಫ್ ಎ ಡ್ಯಾಶ್ ಇಂಟು ಪಿ ಬಿ ಡ್ಯಾಶ್ ಅಂತ ಬರುತ್ತೆ. ಅಂದ್ರೆ ಏನಾಗ್ತದೆ ಯಾವಾಗಲೂ ಸಹಿತ ಡ್ಯಾಶ್ ಅಂತ ಬಂದಿದೆ ಅಂತಂದ್ರೆ ದಟ್ ಮೀನ್ಸ್ ವಾಟ್ ಅದು ನೆಗೆಟಿವ್ ಕಾನ್ಸೆಪ್ಟ್ ಆಗಿ ನೋಡ್ತಾ ಹೋಗ್ತೀವಿ, ಯಾವ್ದೋ ಪ್ರಾಬ್ಲಮ್ಗಳಿಗೆ ಬರ್ತದೆ ಈಗ. ಸೊ ಹಾಗಾಗಿ ನಾನು ನಿಮ್ಗೆ ಸೊ ಈ ರೀತಿ ಫೋಕಸ್ ಮಾಡ್ತಾ ಇದ್ದೀನಿ. ಗೊತ್ತಾಗ್ತಿದಿಲ್ಲ? ಸೊ ನೋಡ್ಕೊಳ್ಳಿ, ಬಿ ಕೇರ್ಫುಲ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ಸ್ ನಾವು ನೋಡ್ಕೋಣ. ರಬ್ ಮಾಡ್ತೀನಿ ನಾನು ಇದನ್ನ. ಓಕೆ ಸ್ಟೂಡೆಂಟ್ಸ್ ನೋಡಿ, ನೆಕ್ಸ್ಟ್ 5ನೇ ಇದರ ಬಗ್ಗೆ. ಸೊ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತ ಇದೆ ಅಲ್ಲಿಗೆ. ಸೊ ಪಿ ಆಫ್ ಎ ಇಂಟು ವಾಟ್ ಪಿ ಆಫ್ ಬಿ ಡ್ಯಾಶ್ ಇಸ್ ವಾಟ್ ಪಿ ಆಫ್ ಏನ್ ಬರುತ್ತೆ ಅಲ್ಲಿಗೆ ಪಿ ಆಫ್ ಎ ಇಂಟು ಪಿ ಆಫ್ ಬಿ ಡ್ಯಾಶ್ ಬರ್ತಾ ಹೋಗ್ತದೆ. ಪಿ ಆಫ್ ಎ ಎಷ್ಟಿದೆ ಆನ್ಸರ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ 1/2 ಇದೆ. ಸೊ 1/2 ಇಂಟು ಪಿ ಆಫ್ ಬಿ ಡ್ಯಾಶ್ ಆನ್ಸರ್ ಎಷ್ಟು ಬಂತ ಅಲ್ಲಿಗೆ? ಸೊ ನೋಡಿದ್ರ ಪಿ ಆಫ್ ಬಿ ಆನ್ಸರ್ ಎಷ್ಟು ಬಂದಿದೆ 2/3 ಇದೆ ಅಂತಂದ್ರೆ 2 ಕ್ಯಾನ್ಸಲ್ ಆಗುತ್ತೆ ಅಲ್ಲಿಗೆ 1/3. ಸೊ 1/3 ಅಂದ್ರೆ ಆನ್ಸರ್ ಎಷ್ಟು ಬಂತ ಅವಾಗಲೇ 0.67 ಬರುತ್ತೆ. ಅದು ಪರ್ಸೆಂಟೇಜ್ ಎಷ್ಟಿದೆ 0.67% ಬರ್ತಾ ಹೋಗ್ತದೆ. ಬರ್ತಿದೆ ಪಿ ಆಫ್ ಎ ಇಂಟು ಪಿ ಆಫ್ ಬಿ ಡ್ಯಾಶ್. ಸೊ ಈ ರೀತಿ ಬರ್ತಾ ಹೋಗ್ತದೆ. ಸೊ ಅಬ್ಸರ್ವ್ ಮಾಡ್ತಾ ಬನ್ನಿಗೆ. ಸೊ ನೆಕ್ಸ್ಟ್ ಏನಿದೆ ಅಂದ್ರೆ ದಿಸ್ ಇಸ್ ವಾಟ್ ಪಿ ಆಫ್ ಎ ಬೈ ಬಿ. ಪಿ ಆಫ್ ಎ ಬೈ ಬಿ ಅಂದ್ರೆ ಏನಾಗುತ್ತೆ ಆಕ್ಚುಲಿ ಸೊ ಅಲ್ಲಿಗೆ ಏನ್ ಬರ್ತದೆ ನಮಗೆ ದಿಸ್ ಇಸ್ ವಾಟ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪಿ ಆಫ್ ಬಿ ನೋಡಿ. ಸೊ ಈ ರೀತಿ ಇದೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪಿ ಆಫ್ ಬಿ. ಸೊ ಆ ರೀತಿ ಬರ್ಕೊಂಡ್ರೆ ನಮಗೆ ಇಲ್ಲಿ ನೋಡಿ ಸೊ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಎಷ್ಟಿದೆಯಪ್ಪ ಇಲ್ಲಿದೆ ನೋಡಿ 1/4 ಡಿವೈಡೆಡ್ ಬೈ 4. ಪಿ ಆಫ್ ಬಿ ಅಂದ್ರೆ 1/3 ಬರುತ್ತೆ. ಓಕೆನಾ? ಸೊ ಈ ರೀತಿ ಇದೆ ನೋಡಿ. ಇದರಿಂದ ಡಿವೈಡ್ ಇಂದ ಮೇಲ್ಗಡೆ ಇರುವಂತದ್ದು ನ್ಯೂಮರೇಟರ್ ಅಂತೀವಿ, ಕೆಳಗಡೆ ಇರೋದು ಡಿನಾಮಿನೇಟರ್ ಅಂತೀವಿ. ಸೊ 1/4 1/3 ಇಲ್ಲಿದೆ. ಸೊ ಇದನ್ನ ನಾವು ಮಲ್ಟಿಪ್ಲಿಕೇಶನ್ ಫಾರ್ಮಿಗೆ ತರಬೇಕು ಅಂದ್ರೆ ಇದನ್ನ ನಾವು ಹೇಗೆ ಬರ್ಕೊಳ್ತೇವೆ 1/4 ಇಂಟು 1/3 ಇರೋದು ನಾವು ರಿವರ್ಸ್ ಆಗ್ತದೆ, ಅದನ್ನ 3/1 ಅಂತ ಬರ್ಕೊಳ್ತೀವಿ. ಗೊತ್ತಾಗ್ತಿದೆ ಯಾವತ್ತು ಡಿವಿಷಬಲ್ ಇಂದ ಮಲ್ಟಿಪ್ಲಿಕೇಶನ್ ಫಾರ್ಮಿಗೆ ಹೋಗ್ಬೇಕು ಅಂದಾಗ ಅದನ್ನ ನಾವು ಇಂಟು ಫಾರ್ಮಿಗೆ ತಗೊಂಡ್ರೆ ರಿವರ್ಸ್ ಆಗ್ತದೆ. 1/3 ಇರೋದು 3/1 ಆಗುತ್ತೆ. ಅದನ್ನ ನಾವು 3/4 ಆನ್ಸರ್ ಬರ್ತಾ ಹೋಗ್ತದೆ. ಈಗ 3/4 ಅಂತಂದ್ರೆ ಆನ್ಸರ್ ಬಂದ್ರೆ ಎಷ್ಟು 0.67
75 ಆರ್ 75% ಬರ್ತಾ ಹೋಗ್ತದೆ. ಗೊತ್ತಾಗ್ತಿದೆಯಲ್ಲ, ಇಷ್ಟು ಬರ್ತದ 0.75 ಬರ್ತಾ ಹೋಗ್ತದೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ಕೋಣ. ಸೊ ರಬ್ ಮಾಡ್ತೀನಿ ನನಗೆ. ಲಾಸ್ಟ್ ಒಂದಿದೆ. ಓಕೆ ಸ್ಟೂಡೆಂಟ್ಸ್, ಲಾಸ್ಟ್ ಒಂದು ನೋಡಿ. ಪಿ ಆಫ್ ಬಿ ಬೈ ಎ ಅಂತ ಕ್ವಶನ್ಸ್ ಕೊಟ್ಟಿದ್ದಾರೆ. ಸೊ ಅಲ್ಲಿ ನಾವು ಏನ್ ಫಾರ್ಮುಲಾ ಬರ್ಕೊಳ್ತೀವಿ, ಪಿ ಆಫ್ ಎ ಇಂಟು ಸೆಕ್ಷನ್ ಬಿ ಡಿವೈಡ್ ಬೈ ಪಿ ಆಫ್ ಎ. ಇಲ್ಲಿ ಅವಾಗಲೇ ಬಿ ಇತ್ತು, ಸೊ ಇಲ್ಲಿ ರಿವರ್ಸ್ ಆಗಿದೆ. ಹಾಗಾಗಿ ನಾವು ಈ ಎ ಅಂಡ್ ಬಿ ಎರಡಕ್ಕೂ ಸೇರ್ಕೊಳ್ಳೋದ್ರಿಂದ ಏನಾಗ್ತದೆ, ಹಾಗಾಗಿ ನಾವು ಆಕ್ಚುಲಿ ಸೊ ಬಿ ಇದ್ರಲ್ಲೂ ಇದೆ, ಹಾಗಾಗಿ ನಾವೇನ್ ಬರ್ತಾ ಇದೆ ಈ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂತ ತಗೊಳ್ತೀವಿ. ಇಲ್ಲಿ ಎ ಇದ್ರು ಅಷ್ಟೇ ಇದನ್ನೇ ಬರ್ಕೊಳ್ತೀವಿ, ಬಿಕಾಸ್ ಇಂಟರ್ಸೆಕ್ಷನ್ ಮೀನ್ಸ್ ಇನ್ ಬೋತ್ ದ ವೇರಿಯಬಲ್, ಎರಡು ವೇರಿಯಬಲ್ ಸೆಟ್ ಇರಬೇಕು ಅನ್ನೋ ಕಾನ್ಸೆಪ್ಟ್ ನ ಹೇಳ್ತಾ ಹೋಗ್ತದೆ. ಸೊ ಅದನ್ನ ಆಕ್ಚುಲಿ ನಾವು ಸೆಟ್ ಥಿಯರಿ ಕಲಿತಾ ಹೋಗ್ತೀವಿ. ಅದನ್ನ ಇಲ್ಲಿ ನೋಡಿ, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಆನ್ಸರ್ ನಮ್ಗೆ ಗೊತ್ತಿದೆ 1/4 ಡಿವೈಡೆಡ್ ಬೈ ಪಿ ಆಫ್ ಎ ಇಲ್ಲಿದೆ ನೋಡಿ 1/2. ಸೊ ಏನ್ ನಾನು ಅವಾಗಲೇ ಹೇಳ್ದಂಗೆ ಇಂಟು ಫಾರ್ಮಿಗೆ ತರಬೇಕು ಅಂದಾಗ 1/2 ಇದೆ, ಮೇಲಕ್ಕೆ ಹೋದಾಗ ಏನಾಗುತ್ತೆ 2/1 ಆಗುತ್ತೆ. 2 1s 2 2s ಅಲ್ಲಿಗೆ ಏನಾಗುತ್ತೆ 1/2 ಹೌದಲ್ವಾ. ಸೊ 1/2 ಬರುತ್ತೆ, ಅಲ್ಲಿಗೆ ಏನಾಗುತ್ತೆ 0.5 ಬರುತ್ತೆ, ಅಲ್ಲಿಗೆ ಏನಾಗುತ್ತೆ 50%. ನೋಡಿ 1 ಇಂಟು 1/4 ರಿವರ್ಸ್ ಆದಾಗ 2 ಇಂಟು 1 ಬರುತ್ತೆ, ಅಲ್ಲಿಗೆ ನಮ್ಗೆ ಆನ್ಸರ್ ಏನು ಬರುತ್ತೆ, ಅಲ್ಲಿಗೆ 2/1 ಬಂದಾಗ 2 1s 2 2s ಫೈನಲ್ ಆನ್ಸರ್ ಬಂತು 0.5%. ಕನ್ವರ್ಟ್ ಮಾಡಿದಾಗ ಏನ್ ಬರುತ್ತೆ, ನಮ್ಗೆ ಏನ್ ಬರುತ್ತೆ, ನಮಗೆ 50% ಆಕ್ಚುಲಿ ಸೊ ಬರ್ತಾ ಹೋಗ್ತದೆ. ಇದನ್ನ ಆಕ್ಚುಲಿ ನಮ್ಗೆ ನಾವು ಈ ರೀತಿ ಮಾಡುವಂತದ್ದಾಗಿ ನೋಡ್ತಾ ಹೋಗ್ತೀವಿ. ಮುಂದಿಂದಾಗಿ ಸಿಂಪಲ್ ಆಗಿ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದನ್ನ ನೋಡ್ತಾ ಬಂದ್ಬಿಡಿ. ಈಗ ಅಂದಾಗ ನಿಮ್ಗೆ ನೋಡಿ ಕ್ವಶನ್ಸ್ ಇಲ್ಲಿ ನೋಡಿ, 3 students A, B and C are given problem statistics. The probability of their solving the are respectively 3/4 ಅಂದ್ರೆ ಯಾವ್ದಿದು, ಪಿ ಆಫ್ ಎ ಇದು ಇದು ಮುಗಿದ್ ಬಿಡಿದು, ಇದು ತಲೆಗೆಸ್ಕೊಡಿ, ಇದು ಮುಗಿದಿದ್ದು. ನೆಕ್ಸ್ಟ್ ಪ್ರಾಬ್ಲಮ್ ಇದು. ಅಲ್ಲಿಗೆ ನೆಕ್ಸ್ಟ್ ಪಿ ಆಫ್ ಬಿ, ಆಮೇಲೆ ನೆಕ್ಸ್ಟ್ ಪಿ ಆಫ್ ಬಿ ಎಷ್ಟಿದೆ 2/4 ಇದೆ. ದೆನ್ ಪಿ ಆಫ್ ಸಿ ಎಷ್ಟಿದೆ, ಅದು 1/4 ಇದೆ. ಗೊತ್ತಿದೆಯಾ, ಇದು ಎರಡನೇ ಪ್ರಾಬ್ಲಮ್ ಆಕ್ಚುಲಿ. ಸೊ ನೋಡುವಾಗ ಇಲ್ಲಿಗೆ ನೋಡಿ, ಈ ರೀತಿ ಬಂದಾಗ ನಮಗೆ ಮೊದಲನೇದಾಗಿ ನಮಗೆ ಪಿ ಆಫ್ ಎ ಅಂತಂದ್ರೆ ಇದು ಪಾಸಿಟಿವ್, ಅದನ್ನೇ ನೋಡಿ ನೆಗೆಟಿವ್ ಅಂತಂದ್ರೆ ಏನ್ ಬರುತ್ತೆ, ಪಿ ಆಫ್ ಎ ಡ್ಯಾಶ್ ಬರುತ್ತೆ. ಅದಕ್ಕೆ ಫಾರ್ಮುಲಾ ಏನು, 1 ಮೈನಸ್ ಪಿ ಆಫ್ ಎ. ಗೊತ್ತಿದೆಯಾ, 1 ಮೈನಸ್ ಪಿ ಆಫ್ ಎ. ಸೊ ಆ ರೀತಿ ಬಂದಾಗ ಏನಾಗುತ್ತೆ, 1 ಮೈನಸ್ ಪಿ ಆಫ್ ಎ ಅಂದ್ರೆ 3/4 ಇದೆ. ಸೊ ಎಲ್ ಸಿ ಎಂ ಏನ್ ಬರುತ್ತೆ, ಏನಿಲ್ಲ ಅಂದ್ರೆ 1 ಅಂತೀವಿ. 1 4 ಎಲ್ ಸಿ ಎಂ ಬಂದ್ರೆ 4 ಬರುತ್ತೆ. 1 4s 4 ಇಂಟು 1 4 4 1s 1 ಇಂಟು 3 ಅಲ್ಲಿಗೆ 1/4 ಬರುತ್ತೆ. ಅಲ್ಲಿ ಏನ್ ಬಂತು ನಮಗೆ, ಪಿ ಆಫ್ ಎ ಡ್ಯಾಶ್ 1/4 ಬಂತು. ಸೊ ಅದೇ ರೀತಿ ಪಿ ಆಫ್ ಬಿ ಡ್ಯಾಶ್, ಪಿ ಆಫ್ ಬಿ ಗೊತ್ತಿದೆ, ಪಿ ಆಫ್ ಸಿ ಡ್ಯಾಶ್ ಕಂಡುಹಿಡ್ಕೋಬೇಕು, ಸಿ ನೋಡ್ಕೊಳ್ತಾ ಹೋಗ್ಬೇಕು. ಗೊತ್ತಾಗ್ತಿದ್ಯಾ. ಸೊ ಹಾಗೆ ಬಂದಾಗ ಮೊದಲನೇ ಕ್ವಶನ್ಸ್ ಏನ್ ಹೇಳುತ್ತೆ, ಆಲ್ ದ 3 ಸಾಲ್ವ್ ಪ್ರಾಬ್ಲಮ್ಸ್ ಅಂದ್ರೆ ಎಲ್ಲಾರು ಸಹಿತ ಪಾಸಿಟಿವ್ ಆಗಿ ನೋಡ್ತಾ, ಎಲ್ಲಾರು ಇರೋಂತ 3 ಜನರು ಸಹಿತ ಏನ್ ಮಾಡಿದ್ದಾರೆ, ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಬಂದಿದ್ದಾರೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಪಿ ಆಫ್ ಎ ಇಂಟು ಪಿ ಆಫ್ ಬಿ ಇಂಟು ಪಿ ಆಫ್ ಸಿ ಬರ್ತೀಯಾ. ಸೊ ಆ ರೀತಿ ಬರ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚಿತವಾಗಿ ನಾವು ಬರ್ಕೊಳ್ಬೇಕು ಹಿಂಗೆ ಅಂತಂದ್ರೆ ಹೇಗೆ ಅಂತಂದ್ರೆ ನೋಡಿ, ಪಿ ಆಫ್ ಎ ಇಲ್ಲ ಅಂತಂದ್ರೆ ಎ ಅಂಡ್ ಬಿ ಅಂಡ್ ಸಿ ಎರಡು 3 ಜನರು ಇದ್ದಾರೆ. ಸೊ ಹೇಳಿದೀನಿ, ಅಂಡ್ ಅಂತ ಬಂದಾಗ ನಾವೇನ್ ಯೂಸ್ ಮಾಡಬೇಕು, ಇಂಟು ಅಂತ ಕಾನ್ಸೆಪ್ಟ್ ಆಕ್ಚುಲಿ ಇಂಟು ಸೈನ್ ನ ಬಳಕೆ ಮಾಡ್ತಾ ಹೋಗ್ತೀವಿ. ಸೊ ಏನ್ ಪಿ ಆಫ್ ಎ ಬಿ ಸಿ ಕೊಟ್ಟಿದ್ದಾರೆ ಮಾಡ್ತಾ ಹೋಗಿ ಅದನ್ನ ಫೈನಲ್ ಆಗಿ ಬರೀ. ಸೊ ನೆಕ್ಸ್ಟ್ ಒನ್, ನನ್ ಆಫ್ ದೆಮ್ ಸಾಲ್ವ್ಸ್ ದಿ ಪ್ರಾಬ್ಲಮ್. ನನ್ ಆಫ್ ದೆಮ್ ಅಂತಂದ್ರೆ ಯಾರು ಸಹಿತ ಪ್ರಾಬ್ಲಮ್ ಸಾಲ್ವ್ ಮಾಡಿಲ್ಲ. ಹಾಗಾಗಿ ಪಿ ಆಫ್ ಎ ಡ್ಯಾಶ್ ಇಂಟು ಪಿ ಆಫ್ ಬಿ ಡ್ಯಾಶ್ ಇಂಟು ಪಿ ಆಫ್ ಸಿ ಡ್ಯಾಶ್ ಅಂತ ಬರೀತೀವಿ. ನಿಮ್ಗೆಲ್ಲ ಏನು ನೋಡಿ ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಲ್ಲ, ಅದೇ ರೀತಿ ಪಿ ಆಫ್ ಬಿ ಗೊತ್ತಿದೆ, ಪಿ ಆಫ್ ಬಿ ಡ್ಯಾಶ್ ನ ಹಾಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಹಿಂಗೆ. ಸೊ ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ, ಆನ್ಸರ್ ಏನ್ ಬರ್ತದೆ. ಸೊ ನೋಡ್ತಾ ಹೋಗಿ, ಸೊ ಅದನ್ನ ಬರಿತಾ ಬನ್ನಿ. ಅಲ್ಲಿಗೆ ನನ್ ಆಫ್ ದೆಮ್ ಅಂತ ಬಂದ್ರೆ ಯಾರೂ ಸಹಿತ ಅಲ್ಲಿಗೆ ಏನಾಗ್ತದೆ, ಅವರು ವರ್ಕ್ ಮಾಡಿಲ್ಲ ಅಲ್ಲಿ. ಸೊ ಹಾಗಾಗಿ ಅದನ್ನ ನೆಗೆಟಿವ್, ಪಿ ಆಫ್ ಎ ಡ್ಯಾಶ್ ಬಿ ಡ್ಯಾಶ್ ಸಿ ಡ್ಯಾಶ್. ನೆಕ್ಸ್ಟ್ ಎ ಸಾಲ್ವ್ ಮಾಡಿದಾನೆ, ಬಿ ಅಂಡ್ ಸಿ ಸಾಲ್ವ್ ಮಾಡಿಲ್ಲ. ಅಲ್ಲಿಗೆ ಏನಾಗುತ್ತೆ ಅಂತಂದ್ರೆ ಎ ಸಾಲ್ವ್ ಮಾಡಿದಾನೆ ಅಂತಂದ್ರೆ ಪಿ ಆಫ್ ಎ ನೋಡಿ ಸಾಲ್ವ್ ಮಾಡಿದಾನೆ ಅಂತಂದ್ರೆ ಪಿ ಆಫ್ ಎ
ಇಂಟು ಬಿ ಅಂಡ್ ಸಿ ಇಲ್ಲ, ಅದು ಫೇಲ್ ಆಗಿದ್ದಾರೆ ಅಲ್ಲಿಗೆ. ಬಿ ಡ್ಯಾಶ್ ಇಂಟು ಪಿ ಆಫ್ ಸಿ ಡ್ಯಾಶ್. ಅರ್ಥ ಆಯ್ತಾ? ಪಿ ಆಫ್ ಎ ನೋಡಿ ಸಾಲ್ವ್ ಮಾಡಿದ್ದಾನೆ, ಎ ಸಾಲ್ವ್ ಮಾಡಿದ್ದಾನೆ, ಬಿ ಅಂಡ್ ಸಿ ಇಲ್ಲ, ನೆಗೆಟಿವ್ ಅದು ಬಿ ಅಂಡ್ ಸಿ ಬರ್ತಾ ಹೋಗ್ತದೆ. ಅದಕ್ಕೆ ಪಿ ಆಫ್ ಎ ಇಸ್ಕೊಟ್ಟಿದ್ದಾರೆ ಕ್ವಶನ್ಸ್ ನೋಡಿ ಇಲ್ಲಿದೆಯಲ್ಲ ಬರ್ಕೊಳ್ಳಿ. ಪಿ ಆಫ್ ಬಿ ಡ್ಯಾಶ್ ಎಷ್ಟಿದೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀರಾ ಬರೀರಿ. ಪಿ ಆಫ್ ಸಿ ಡ್ಯಾಶ್ ಎಷ್ಟಿದೆ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬರಿತಾ ಹೋದ್ರೆ ಬರ್ತಾ ಹೋಗ್ತದೆ. ಸೊ ನೆಕ್ಸ್ಟ್ ಬಿ ಸಾಲ್ವ್ ಮಾಡಿದಾನೆ, ಎ ಅಂಡ್ ಸಿ ಹೋಗಿದ್ದಾನೆ ಅಂದ್ರೆ ಏನು ಮಾಡಿಲ್ಲ ಅಂತ. ಬಿ ಸಾಲ್ವ್ ಮಾಡಿದಾನೆ ಅಂದ್ರೆ ಪಿ ಆಫ್ ಬಿ ಇಂಟು ನೋಡಿ ಬಿ ಸಾಲ್ವ್ ಮಾಡಿದ್ರೆ ಏನು ಡ್ಯಾಶ್ ಅಂತ ಬರೋದಿಲ್ಲ, ಅದು ಪಾಸಿಟಿವ್ ಅದು. ನೆಕ್ಸ್ಟ್ ಪಿ ಆಫ್ ಎ ಮಾಡಿದಲ್ವಾ, ಎ ಅಂಡ್ ಸಿ ಫೇಲ್ ಆಗಿದ್ದಾರೆ, ಎ ಡ್ಯಾಶ್ ಇಂಟು ಪಿ ಆಫ್ ಸಿ ಡ್ಯಾಶ್. ಅರ್ಥಾಯ್ತಾ? ಸೊ ಆ ರೀತಿ ಬರ್ಕೊಂಡ್ರೆ ನೆಕ್ಸ್ಟ್ ಇಲ್ಲಿ ಏನಿದೆ ಅದನ್ನ ಮಾಡ್ತಾ ಹೋಗಿ. ಓಕೆನಾ? ಸೊ ನೆಕ್ಸ್ಟ್ ಲಾಸ್ಟ್ ಒನ್ ಎ ಅಂಡ್ ಬಿ ಸಾಲ್ವ್ ಮಾಡಿದ್ದಾರೆ ಅಂದ್ರೆ ನೋಡಿ ಪಿ ಆಫ್ ಎ ಇಂಟು ಪಿ ಆಫ್ ಬಿ ಇಂಟು ಪಿ ಆಫ್ ಸಿ ಅಂದ್ರೆ ಇವರು ಸಾಲ್ವ್ ಮಾಡಿದ್ದಾರೆ, ಇವ್ರು ಮಾಡಿಲ್ಲ ಅನ್ನೋ. ಅಲ್ಲಿಗೇನಂದ್ರೆ ಸಿ ನೆಗೆಟಿವ್, ಎ ಬಿ ಪಾಸಿಟಿವ್. ಗೊತ್ತಾಗ್ತಿಲ್ಲ? ಪಿ ಆಫ್ ಎ ಎಷ್ಟು ಬಂತು, ಪಿ ಆಫ್ ಬಿ ಎಷ್ಟು ಬಂತು, ದೆನ್ ಪಿ ಆಫ್ ಸಿ ಡ್ಯಾಶ್ ಎಷ್ಟು ಬಂದಿದೆ ಅದನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀರಲ್ಲ. ಸೊ ಅದನ್ನ ನೋಡ್ಕೊಂಡ್ರೆ ನಿಮ್ಗೆ ಏನಾಗ್ತದೆ ಕ್ಲಿಯರ್ ಆಗಿ ಆನ್ಸರ್ ಬರ್ತಾ ಹೋಗ್ತದೆ. ಸೊ ಇಷ್ಟನ್ನ ಆಕ್ಚುಲಿ ನೀವು ನೋಡ್ತಾ ಬಂದಿಗೆ. ಸೊ ಮುಂದಿನ ಕ್ಲಾಸ್ ನಲ್ಲಿ ಬೇರೆ ಟಾಪಿಕ್ ಗಳನ್ನ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಎನಿ ಡೌಟ್ಸ್ ಯು ಕ್ಯಾನ್ ಕ್ಲಾರಿಫೈ. ಸೊ ವೈಲ್ ಟೇಕಿಂಗ್ ದ ಕ್ಲಾಸ್ ಆನ್ ಲೈವ್ ನಲ್ಲಿ ಕ್ಲಾಸಸ್ ಮಾಡುವಾಗ ಇನ್ ಕೇಸ್ ಎನಿ ಡೌಟ್ಸ್ ಇಫ್ ಯು ಆರ್ ನಾಟ್ ಅಂಡರ್ಸ್ಟ್ಯಾಂಡ್, ಸೊ ಬೈ ಲುಕಿಂಗ್ ವಾಟ್, ಸೊ ವಿಡಿಯೋ ನೋಡುವಾಗ ಇನ್ ಕೇಸ್ ಎನಿ ಡೌಟ್ಸ್ ಗಳಿತ್ತು ಅಂದ್ರೆ ಯು ಕ್ಯಾನ್ ಕ್ಲಾರಿಫೈ ಆನ್ ವಾಟ್ ಲೈವ್ ಕ್ಲಾಸಸ್. ಥ್ಯಾಂಕ್ ಯು ಆಲ್ ಆಫ್ ಯು. ಥ್ಯಾಂಕ್ ಯು.